ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೇದಿಕೆಯಲ್ಲಿರುವಂತಹ ಸನ್ಮಾನಿತ ಗೌರವಾನ್ವಿತ ಮಹೋನ್ನತ ನೇತಾರರಿಗೆ ಪ್ರೀತಿಪೂರ್ವಕವಾದಂತಹ ನಮಸ್ಕಾರವನ್ನು ಸಮರ್ಪಿಸುತ್ತಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮಖ್ಲೂಕೀನ್ وعلى آله الفائزين برضا الله أما بعد رب اشرح لي صدري ويسر لي أمري واحلل عقدة من لساني يفقهوا قولي. ವೇದಿಕೆಯಲ್ಲಿರುವಂತಹ ಮಹೋನ್ನತ ಅತಿರಥ ನಾಯಕರೇ, ನನ್ನ ವೇದಿಕೆಯ ಮುಂಭಾಗದಲ್ಲಿ ದೇಶವನ್ನು ಯಾರಿಗೋ ಮಾರಲು ಈ ದೇಶದ ಫ್ಯಾಸಿಸ್ಟ್ ಶಕ್ತಿಗಳು ಮುಂದುವರಿಯುವಾಗ ಈ ದೇಶ ಭಾರತೀಯರದು, ಈ ದೇಶ ಈ ಮಣ್ಣಿಗೋಸ್ಕರವಾಗಿ ರಕ್ತ ಸುರಿಸಿದವರದು, ಈ ದೇಶ ತ್ರಿವರ್ಣ ಧ್ವಜವನ್ನು ಬಾನತ್ರಕ್ಕೆ ಏರಿಸಿದಂತಹ ಮಹಾತ್ಮ ಗಾಂಧೀಜಿಯ ಭಾರತ ಎಂಬಂತಹ ಸಂದೇಶವನ್ನು ಸಾರಲು ನನ್ನ ಮುಂದೆ ನೆರೆದಿರುವಂತಹ ನನ್ನ ಪ್ರೀತಿಯ ಭಾರತೀಯ ಅಡ್ಡೂರಿನ ಮಿತ್ರರೇ, ಇವತ್ತು ಅಕ್ಷರಶಃ ದೇಶಾದ್ಯಂತ ಹಲವಾರು ಪ್ರತಿಭಟನೆಗಳು ನಡೀತಾ ಇದ್ರು. ಯಾವಾಗ ದೇಶದ ಹೃದಯ ಭಾಗವಾದಂತಹ ಜಾಮಿಯಾ ಮಿಲ್ಲಿಯಾದಿಂದ ಹೋರಾಟಗಳು ಆರಂಭವಾಯಿತೋ, ಆ ವಿದ್ಯಾರ್ಥಿಗಳ ರಕ್ತವು ಈ ದೇಶದ ಮಣ್ಣಿನಲ್ಲಿ ಯಾವಾಗ ಆ ರಕ್ತದ ಕಲೆಗಳು ಹರಿಯಿತೋ, ಆಗ ಆರಂಭಗೊಂಡಂತಹ ಈ ದೇಶದ ಪ್ರತಿಭಟನೆಗಳು ಮುಂದುವರಿತಾ ಈ ದೇಶದ ಸಂವಿಧಾನವನ್ನು ನಾವು ರಕ್ಷಿಸಬೇಕು, ಈ ಸಂವಿಧಾನ ನಮಗೆ ಬೇಕು, ಈ ದೇಶದ ಸಂವಿಧಾನವನ್ನು ರಕ್ಷಿಸಿಯೇ ತೀರುತ್ತೇವೆಂದಂತಹ ಸ್ಪಷ್ಟವಾದ ಸಂದೇಶವನ್ನು ಈ ಸಮಾಜಕ್ಕೆ ತೋರ್ಪಡಿಸುತ್ತಾ ನಾವು ಮುಂದುವರಿತಾ ಇರುವಾಗ, ಅತ್ತ ಕಡೆ ಶಾಹೀನ್ ಬಾಗ್ ಅಂತ ಹೇಳುವಂತಹ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ ದೇಶಕ್ಕೆ ಕೊನೆಯವರೆಗೂ ಹೋರಾಡ್ತೇವೆಂತ ನಮ್ಮ ತಾಯಂದಿರು ರಕ್ತವನ್ನು ನೀಡುತ್ತಾ ಅಲ್ಲಿರುವಂತಹ ಹೋರಾಟದಲ್ಲಿ ಭಾಗಿಯಾಗಿದ್ರೆ, ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ಮಾನ್ಯ ನೇತಾರರೊಂದಿಗೆ ಹೇಳ್ತಾ ಇದ್ದೇವೆ, NRC ನಿಷೇಧಿಸುತ್ತೇವೆ ಅಂತ ಹೇಳಿದಾಗ, NRC ಯನ್ನು ಜಾರಿಗೊಳಿಸಿಲ್ಲ ಅಂತ ಹೇಳುವಾಗ ನಾವು ನಮ್ಮ ಪ್ರತಿಭಟನೆಗಳನ್ನು ಹಿಂತೆಗೆದುಕೊಳ್ಳುತ್ತೇವೆ ಅಂತ ನೀವು ಭಾವಿಸಿದ್ರೆ ಅದು ನಿಮ್ಮ ಭ್ರಮೆ ಮಾತ್ರ. ನಮ್ಮ ಹೋರಾಟ ಈ ದೇಶದಲ್ಲಿ NPR ಅನ್ನು ಮಾಡುವುದಿಲ್ಲ ಎಂದು ಹೇಳುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಹೇಳುವಂತಹ ವಿಚಾರವನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನೀವು ತಿಳಿದುಕೊಂಡಿರಬಹುದು, ಇವತ್ತು ಮೊನ್ನೊಂದು ಸ್ಟೇಟ್ಮೆಂಟ್ ಬಂತು. ಏನಪ್ಪಾ ಅಂತ ಕೇಳಿದ್ರೆ, ದೇಶದಲ್ಲಿ NRC ಜಾರಿಗೆ ಬರುವುದಿಲ್ಲ, NRC ನಾವು ತರುವುದಿಲ್ಲ ಅಂತ. ನಾವೆಲ್ಲರೂ ತಿಳ್ಕೊಂಡ್ವಿ, ಹೌದಪ್ಪ NRC ಬರುವುದಿಲ್ಲ, CA ಬರುವುದಿಲ್ಲ, ಮತ್ತೆ ಯಾಕೆ ಟೆನ್ಷನ್, ನಮ್ಮ ಪ್ರತಿಭಟನೆ ನಿಲ್ಲಿಸುವ ಅಂತ. ಪ್ರೀತಿಯ ಭಾರತೀಯರಲ್ಲಿ ಹೇಳ್ತಾ ಇದ್ದೇನೆ, ನೀವು ನಿಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಬಾರದು. ಇದು ಪ್ರತಿಭಟನೆಯನ್ನು ನಿಲ್ಲಿಸಬೇಕಾದ ಸಮಯವಲ್ಲ. ಯಾಕೆ ಅಂತ ಕೇಳಿದ್ರೆ, NRC ಯನ್ನು ವಿರೋಧಿಸಿರಬಹುದು, CA ಯನ್ನು ನಿರೋಧಿಸಿರಬಹುದು, CAB ಯನ್ನು ನಿರೋಧಿಸಬಹುದು, ಆದರೆ ಪ್ರತಿ 10 ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವಂತಹ ಸೆನ್ಸಸ್ ಎಂಬುವಂತಹ ಜನಗಣತಿಯನ್ನು ಇವರು NPR ಗೆ ಬದಲಾಯಿಸಿ NPR ನ ಮುಖಾಂತರ NRC ಯನ್ನು ಮಾಡಲಿಕ್ಕೆ ಈ ದೇಶದಲ್ಲಿ ಅವರು ಹೊರಟಿದ್ದಾರೆ. ಆದುದರಿಂದ ಈ ಬಿಜೆಪಿಯ ಈ ಸಂಘ ಪರಿವಾರದ ಈ ಅಜೆಂಡವನ್ನು ಹತ್ತಿಕ್ಕಲು ನಮ್ಮ ಯಾವ ಸಮಯದವರೆಗೂ, ನಮ್ಮ ಕೊನೆಯ ಉಸಿರಿನವರೆಗೂ ಆ NPR ಅನ್ನು ಹಿಂದೆಗೆದು ಪಡೆದುಕೊಳ್ಳುವವರೆಗೂ ನಮ್ಮ ಹೋರಾಟ ನಿಲ್ಲಬಾರದೆಂಬಂತಹ ಸ್ಪಷ್ಟವಾದ ಸಂದೇಶವನ್ನು ತಿಳಿದುಕೊಳ್ಳುತ್ತಾ, ಪ್ರೀತಿಯ ಸಹೋದರರೇ, ನಿಜವಾಗಲೂ ಈ ದೇಶಾದ್ಯಂತ ಪ್ರತಿಭಟನೆ ಯಾಕೆ ನಡೆದಿದೆ ನಾವು ಗಮನಿಸಬೇಕಲ್ವಾ? ಸುಮ್ಮನೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಾಲದು. ಮುಸಲ್ಮಾನರ ವಿಷಯ ಅಂತ ನೀವು ತಿಳಿದುಕೊಳ್ಳುವುದಾದ್ರೆ, ಇದು ಮುಸಲ್ಮಾನರ ವಿಷಯ ಅಂತ ದೂರದಲ್ಲಿ ಹಿಂದೂ ಸಹೋದರರಿದ್ರೆ, ಕ್ರೈಸ್ತವ ಸಹೋದರರಿದ್ರೆ ಒಂದ್ ನಿಮಿಷ ನನ್ನ ಮಾತನ್ನು ಕೇಳಬೇಕು. ನೀವು ತಿಳಿದುಕೊಂಡಿದ್ದೀರಾ ಇದು ಮುಸಲ್ಮಾನರ ಭಾವನೆ ಅಂತ, ಇದು ಮುಸಲ್ಮಾನರ ಹೋರಾಟ, ಅವರ ಉಗ್ರವಾದದ ತಂತ್ರ, ಅವರ ಭಯೋತ್ಪಾದನೆಯ ತಂತ್ರ ಅಂತ ನೀವು ಭಾವಿಸುವುದಾದರೆ, ನಿಮಗೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ಇಲ್ಲಿ ಶ್ರೀ ಅಮೂಲ್ಯ ಇದ್ದಾರೆ, ಇಲ್ಲಿ ಭಾಸ್ಕರ್ ರಾವ್ ಇದ್ದಾರೆ, ಇಲ್ಲಿ ಗೌರವಾನ್ವಿತ ಫಾದರ್ ಅವರಿದ್ದಾರೆ. ಇವರ್ಯಾರು ಮುಸಲ್ಮಾನರಲ್ಲ, ಬದಲಾಗಿ ಹಿಂದೂ ಧರ್ಮಕ್ಕೂ ಕ್ರೈಸ್ತ ಧರ್ಮಕ್ಕೂ ಸೇರಿದವರು. ಯಾಕಾಗಿ ವೇದಿಕೆಯಲ್ಲಿ ಬಂದು ಸೇರಿದ್ದಾರೆ ಅಂತ ಹೇಳಿದ್ರೆ, ಅವರು ಮುಸಲ್ಮಾನರಾದದಕ್ಕಲ್ಲ, ಬದಲಾಗಿ ಭಾರತೀಯರಾದ ಕಾರಣಕ್ಕೋಸ್ಕರವಾಗಿ ಈ ವೇದಿಕೆಯಲ್ಲಿ ಬಂದು ನಿಂತಿದ್ದಾರೆ. ಪ್ರೀತಿಯ ಹಿಂದೂಗಳೇ, ನೀವು ಭಾವಿಸಿರಬಹುದು ನಿಮ್ಮನ್ನು ವಿರೋಧಿಸಲು, ನಿಮ್ಮನ್ನು ಇಲ್ಲದಂತೆ ಮಾಡಲು, ಈ ದೇಶವನ್ನು ಮುಸಲ್ಮಾನ ರಾಷ್ಟ್ರ ಮಾಡಲು ನಾವಿಲ್ಲಿ ಹೋರಾಡ್ತಾ
ಇದ್ದೇವೆ ಅಂತ ನೀವು ತಿಳಿದುಕೊಳ್ಳುವುದಾದ್ರೆ ಧೈರ್ಯವಾಗಿ ಹೇಳ್ತಾ ಇದ್ದೇನೆ, ನಮಗೆ ಮುಸಲ್ಮಾನ ರಾಷ್ಟ್ರ ಬೇಡ, ನಮಗೆ ಮುಸಲ್ಮಾನ ರಾಷ್ಟ್ರ ಬೇಡ, ನಮಗೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೇಶ ಬೇಡ, ಅಲ್ಲಾಹನ ರಾಷ್ಟ್ರ ಬೇಡ. ಬದಲಾಗಿ ನಮಗೆ ಬೇಕಾದದ್ದು ಜಾತ್ಯತೀತ ಭಾರತವಿರುವ ಭಾರತೀಯರ ದೇಶ. ನಮಗೆ ಬೇಕಾದದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂತಹ ಸಂವಿಧಾನ ಇರುವಂತಹ ಭಾರತ. ಯಾಕಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ, 3 ದೇಶವನ್ನು ನಮ್ಮ ಮುಂದೆ ತಂದ್ರು. ಒಂದು ಬಾಂಗ್ಲಾದೇಶ, ಮತ್ತೊಂದು ಪಾಕಿಸ್ತಾನ, ಮತ್ತೊಂದು ಅಫ್ಘಾನಿಸ್ತಾನ. ಈ 3 ದೇಶವನ್ನು ನಮ್ಮ ಮುಂದೆ ತಂದ್ಬಿಟ್ಟು ಹೇಳಿದ್ರು, ಈ 3 ದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರನ್ನು ಅವರ ದೌರ್ಜನ್ಯದಿಂದ ಅವರನ್ನು ರಕ್ಷಿಸಿಕೊಳ್ಳಿಕ್ಕೋಸ್ಕರವಾಗಿ ನಾವು ಇಲ್ಲಿ ಒಂದು NRC ಅಂತ ತೆಗೆದುಕೊಂಡು ಬರ್ತಾ ಇದ್ದೇವೆ ಅಂತ. ಪ್ರೀತಿಯ ಸಹೋದರರೇ, ನೀವೆಲ್ಲ ತಿಳಿದುಕೊಳ್ಬೇಕು, ಇದಲ್ಲಿರುವಂತಹ ಫಲಿತಾಂಶ ಏನು ಅಂತ ಕೇಳಿದ್ರೆ, 2016 ಒಳಗಾಗಿ ಈ ದೇಶದಲ್ಲಿ ವಲಸೆ ಬಂದಂತಹ ಹಿಂದೂಗಳಿದ್ರೆ, ಕ್ರೈಸ್ತರಿದ್ರೆ, ಜೈನರಿದ್ರೆ, ಪಾರ್ಸಿಗಳಿದ್ರೆ, ಬೌದ್ಧರಿದ್ರೆ ಅವರಿಗೆ ದೇಶದಲ್ಲಿರುವಂತಹ ಪೌರತ್ವವನ್ನು ನೀಡುತ್ತೇನೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಇವರೇ ಹೇಳಲಿಲ್ಲ, ಈ ದೇಶದಲ್ಲಿ ಪೌರತ್ವವನ್ನು ಧಾರ್ಮಿಕ ದೌರ್ಜನ್ಯದಿಂದ ಒಳಗಾಗಿ ಬಂದವರಿಗೆ ನಾವು ಪೌರತ್ವ ನೀಡ್ತಾ ಇದ್ದೇವೆ ಅಂತ ಹೇಳ್ತಾ ಇಲ್ಲ. ಬದಲಾಗಿ ಒಂದು ಧರ್ಮವನ್ನು ಬದಿಗಿಟ್ಟು ಬಾಕಿ ಇರುವ ಧರ್ಮವನ್ನು ಈ ದೇಶದಲ್ಲಿ ಪೌರತ್ವ ನೀಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದೇನೆ, ಧಾರ್ಮಿಕ ದೌರ್ಜನ್ಯದಿಂದ ಈ ದೇಶದಲ್ಲಿ ಪೌರತ್ವವನ್ನು ಕೊಡುವುದಾದರೆ ಶ್ರೀಲಂಕಾ ಎಂಬ ರಾಷ್ಟ್ರದಲ್ಲಿ ಹಿಂದೂ ತಮಿಳರು ಇವತ್ತು ಕೂಡ ಅನ್ಯಾಯವಾಗಿ ಮರ್ದಿಸಲ್ಪಡ್ತಾ ಇದ್ದಾರೆ. ಅವರಿಗೆ ಯಾಕೋಸ್ಕರವಾಗಿ ನೀವು ಪೌರತ್ವವನ್ನು ನೀಡ್ತಾ ಇಲ್ಲ? ಏನು ಅವರಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಶ್ರೀಲಂಕಾ ಭಾರತಕ್ಕೆ ಸೇರಿದಲ್ಲ. ಹಾಗಾದ್ರೆ ಕೇಳ್ತಾ ಇದ್ದೇನೆ, ಪಾಕಿಸ್ತಾನ ಭಾರತಕ್ಕೆ ಸೇರಿದ್ದು ಓಕೆ, ಬಾಂಗ್ಲಾದೇಶ ಭಾರತಕ್ಕೆ ಸೇರಿದ್ದು, ಆದ್ರೆ ಅಫ್ಘಾನಿಸ್ತಾನ ಭಾರತ ದೇಶಕ್ಕೆ ಸೇರಿದ ರಾಷ್ಟ್ರವೇ ಹೇಳಬೇಕು ಕೇಂದ್ರ ಸರ್ಕಾರದ ನೇತಾರರು. ಅಫ್ಘಾನಿಸ್ತಾನ ಭಾರತ ದೇಶದ ಭಾಗ ಅಲ್ಲದಿದ್ರು ಕೂಡ ಅವರು ಪೌರತ್ವ ನೀಡ್ತಾ ಇದ್ದಾರೆ, ಆದ್ರೆ ಶ್ರೀಲಂಕಾದವರಿಗೆ ಪೌರತ್ವ ನೀಡ್ತಾ ಇಲ್ಲ. ನಾವು ಅರ್ಥೈಸಬೇಕು ಇದರಲ್ಲಿರುವಂತಹ ಕರ್ತವ್ಯ. ಇಲ್ಲಿ ಧಾರ್ಮಿಕ ದೌರ್ಜನ್ಯದಿಂದ ಒಳಗಾದವರಿಗೆ, ಅನ್ಯಾಯವಾದವರಿಗೆ, ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡುವುದರ ಬದಲಾಗಿ ಈ ದೇಶದಲ್ಲಿ ಫ್ಯಾಷಿಸಂನ ಕರಾಳ ಹಸ್ತವನ್ನು ಚಾಚಬೇಕು ಅಂತ ಹೇಳುವಂತ ಉದ್ದೇಶದಿಂದ ಮಾನ್ಯ ಬಿಜೆಪಿಗರೇ, ಮಾನ್ಯ ಕೇಂದ್ರ ಸರ್ಕಾರದ ನೇತಾರರೇ, ಮಾನ್ಯ ಸಂಘ ಪರಿವಾರದವರೇ, ನೀವು ನಿಮ್ಮ ಕನಸಿನಲ್ಲೂ ನಿಮ್ಮ ಜೀವದ ಕೊನೆಯವರೆಗೂ ಈ ದೇಶವನ್ನು ಫ್ಯಾಷಿಸಂ ರಾಷ್ಟ್ರ ಮಾಡಲಿಕ್ಕೆ ಹೊರಡುವುದಾದರೆ ಟಿಪ್ಪು ಸುಲ್ತಾನರ ಮಕ್ಕಳಿಂದ, ಮಹಾತ್ಮ ಗಾಂಧಿ ಅನುಯಾಯಿಗಳಿಂದ, ನೆಹರೂರವರ ಅನುಯಾಯಿಗಳಿಂದ ನಿಮ್ಮ ಜನ್ಮ ಇರುವ ಕಾಲದವರೆಗೂ, ನಮ್ಮ ಕೊನೆಯ ಉಸಿರಿನವರೆಗೂ ಈ ದೇಶವನ್ನು ಯಾವುದೇ ಫ್ಯಾಷಿಸಂ ಶಕ್ತಿಗೆ ಒಳಪಡಲಿ ಸಾಧ್ಯವಿಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ. ನೀವು ಭಾವಿಸಬೇಡಿ ನಾವು ಕೈ ಕಟ್ಟಿ ಕುಳಿತುಕೊಂಡಿದ್ದೇವೆ ಅಂತ. ಬಾಬರಿ ಮಸ್ಜಿದ್ ಹೊಡೆದುರುಳಿಸಿದ್ರಿ, ನಾವು ಕ್ಷಮಿಸಿದ್ವಿ. ಯಾಕೆಂತ ಕೇಳಿದ್ರೆ ನಾವು ಭಾರತೀಯರು. ನೀವು ತ್ರಿವಳಿ ತಲಾಖನ್ನು ನಿಷೇಧಿಸಿದ್ರಿ, ನಾವು ಸುಮ್ಮನೆ ಕುಳಿತುಕೊಂಡ್ವಿ. ಯಾಕೆಂತ ಕೇಳಿದ್ರೆ ಅದು ಮುಸಲ್ಮಾನರ ವಿಚಾರ, ಅದರ ಕುರಿತು ನಾವು ಪ್ರಕ್ಷೋಭವನ್ನು ಮಾಡಲಿಲ್ಲ, ನಾವು ಶಾಂತಿಯನ್ನು ಪಾಲಿಸಿದ್ವಿ, ನಾವು ಭಾರತೀಯರು. ಆದ್ರೆ ನೀವು ಸಂವಿಧಾನಕ್ಕೆ ಕೈ ಹಾಕಿದ್ದೀರಾ. ಆ ಸಂವಿಧಾನಕ್ಕೆ ಕೈ ಹಾಕಿದಾಗ ಕೈ ಕುಟ್ಟಿ ಕೂರಲು, ಕೈ ಕಟ್ಟಿ ಕೂರಲು ನಾವು ಸಾರ್ವರ್ಕರ್ನ ಸಂತತಿ ಅಲ್ಲ, ನಾವು ಯಾವುದಾದ್ರೂ ಗೋಪಾಲ್ಕರ್ನ ಸಂತತಿ ಅಲ್ಲ. ಬದಲಾಗಿ ಈ ದೇಶಕ್ಕಾಗಿ ರಕ್ತವನ್ನು ಸುರಿದಂತಹ ಮಹಾತ್ಮ ಗಾಂಧೀಜಿಯ ಅನುಯಾಯಿಗಳು, ನಾವು ಟಿಪ್ಪು ಸುಲ್ತಾನ್ ಅನುಯಾಯಿಗಳು ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತೊಂದು ವಿಚಾರ, ಈ ದೇಶದಲ್ಲಿ ನೀವು ಪೌರತ್ವವನ್ನು ನೀಡುವುದಾದರೆ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚಾಗಿ ಅಲ್ಲಿ ದೌರ್ಜನ್ಯಕ್ಕೊಳಗಾಗ್ತಾ ಇರುವವರು ಅಹಮದೀಯರಾದಂತಹ ಮುಸಲ್ಮಾನರು. ನೀವು ನಿಜವಾಗ್ಲೂ ಪಾಕಿಸ್ತಾನದವರಿಗೆ ಧಾರ್ಮಿಕ ದೌರ್ಜನ್ಯದಲ್ಲಿ ಒಳಗಾದ್ರೆ ಅವರಿಗೆ ಪೌರತ್ವ ನೀಡ್ತೀನಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಪ್ರೀತಿಪೂರ್ವಕ ಹೇಳ್ತಾ ಇದ್ದೇನೆ, ಪಾಕಿಸ್ತಾನದಲ್ಲಿ ಅಹಮದೀಯ ಮುಸಲ್ಮಾನರು ಅಲ್ಲಿ ಅಲ್ಪಸಂಖ್ಯಾತರ ದೌರ್ಜನ್ಯವನ್ನು ಅನುಭವಿಸ್ತಾ ಇದ್ದಾರೆ, ಅವರಿಗೆ ಪೌರತ್ವ ಕೊಡಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇನ್ನು ಕೆಲವೊಂದು ಹಿಂದೂಗಳ ಮಿತ್ರರಲ್ಲಿ ಒಂದು ಭಾವನೆ ಇದೆ, ಇದು ಮುಸಲ್ಮಾನರ ವಿಚಾರ ನಮಗೆ ಯಾಕೆ, ಇದು ಮುಸಲ್ಮಾನರ ವಿಚಾರ ನಮಗೆ ಯಾಕೆ. ಪ್ರೀತಿಯ
ಪ್ರೀತಿಯ ಹಿಂದೂಗಳೇ, ಒಂದು ಇತಿಹಾಸವನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಪ್ರಭತಿ ಕುಮಾರ್ ಅಂತ ಹೇಳುವಂತಹ 70 ವಯಸ್ಸಿನ ಓರ್ವ ನನ್ನ ಅಜ್ಜಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಯಾಕೆ ಅಂತ ಕೇಳಿದ್ರೆ, ಭಾರತೀಯ ಸಂಸ್ಕೃತಿಯಲ್ಲಿ ವಯಸ್ಸಾದವರಿಗೆ ಅಜ್ಜಿ ಅಂತ ನನಗೆ ಕಲಿಸ್ತಾರೆ. ಆದ್ರೆ ನಾನು ಮುದುಕಿ ಅಂತ ಈ ಸಂಘ ಪರಿವಾರದವರ ರೀತಿಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಆ ಒಂದು ತಾಯಿ, 70 ವರ್ಷದ ತಾಯಿ, ಈ NRC ಬಂದಾಗ ಅಸ್ಸಾಂನಲ್ಲಿ ತನ್ನೆಲ್ಲ ದಾಖಲೆ ನೀಡ್ತಾಳೆ. ಈ ದಾಖಲೆ ನೀಡಿದಾಗ ಆ ಒಂದು ತಾಯಿಯ ಭೂಮಿಯ ದಾಖಲೆಯಲ್ಲಿ, ಅವರ ಅಜ್ಜನ ಹೆಸರಿನ ದಾಖಲೆಯಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರ್ತದೆ. ಹಿಂದೂಗಳೇ, ನೀವು ಗಮನಿಸಬೇಕು. ದೂರದಲ್ಲಿ ನಿಂತುಕೊಂಡು ಮುಸಲ್ಮಾನರ ಭಾವನೆ ಅಂತ ನಿಲ್ದೆ ನೀವು ಕೂಡ ಕೈ ಜೋಡಿಸಬೇಕು. ಯಾಕೆಂತ ಹೇಳಿದ್ರೆ, ಹೋಗುವುದಾದ್ರೆ ಒಟ್ಟಿಗೆ ಹೋಗೋಣ, ಜೀವಿಸುವುದಾದ್ರೆ ಒಟ್ಟಿಗೆ ಜೀವಿಸೋಣ. ಕಾರಣ ಇದು ಭಾರತೀಯ ಮಣ್ಣು, ಇದು ಫ್ಯಾಸಿಸ್ಟರ ಮಣ್ಣಲ್ಲ. ಅದಕ್ಕೋಸ್ಕರವಾಗಿ ನೀವು ಕೂಡ ಬನ್ನಿ ಅಂತ ಕರೀತಾ ಇದ್ದೇನೆ. ಈ ಒಂದು ತಾಯಿಯ ಅಜ್ಜನ ಹೆಸರಿನಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರ್ತದೆ. ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ತಾಯಿಗೆ ಅಜ್ಜನ ಹೆಸರಿನಲ್ಲಿರುವ ದಾಖಲೆಯಲ್ಲಿ ಒಂದು ಹೆಸರಿನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದ ಕಾರಣಕ್ಕೋಸ್ಕರವಾಗಿ ಅವಳ ಭೂ ದಾಖಲೆಯನ್ನು ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಅಲ್ಲಿರುವಂತಹ ಟ್ರಿಬ್ಯುನಲ್ ಸೆಂಟ್ರಲ್ ಹೇಳ್ತದೆ, ನೀವು ಭಾರತೀಯರು ಅಲ್ಲ, ಹೆಸರು ಸಾರಮ್ಮ ಅಂತಲ್ಲ, ಆಮಿನಾ ಅಂತಲ್ಲ, ಆಯಿಷಾ ಅಂತಲ್ಲ, ಪ್ರಭತಿ ಕುಮಾರಿ ಎಂಬಂತಹ ಓರ್ವ ಹಿಂದೂ ಸಹೋದರಿಯ ಕಥೆ ಇದು. ತದನಂತರ ಕೋಕ್ರೇಜಾರ್ ಅಂತ ಹೇಳುವಂತಹ ಒಂದು ಡಿಟೆನ್ಷನ್ ಸೆಂಟರ್ಗೆ ಈ ತಾಯಿಯನ್ನು ಸೇರಿಸ್ತಾರೆ. ಕೋಕ್ರೇಜಾರ್ ಅಂತ ಹೇಳುವಂತ ಒಂದು ಡಿಟೆನ್ಷನ್ ಸೆಂಟರ್ಗೆ ಈ ತಾಯಿಯನ್ನು ಸೇರಿಸಿ 2 ವರ್ಷ 8 ತಿಂಗಳಿಂದ ದ್ವಿತೀಯ ದರ್ಜೆದ ಒಂದು ಪೌರರಾಗಿ ಆ ಒಂದು ಕಾರಾಗೃಹದಲ್ಲಿ ಇವಾಗ್ಲೂ ಆ ತಾಯಿ ಸೆರೆಯಾಗಿ ನಿಂತಿದ್ದಾರೆ. ನೀವು ತಿಳಿದುಕೊಳ್ಬೇಕು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಮುಸಲ್ಮಾನರಿಗೆ ಮಾತ್ರ ಪೌರತ್ವ ನೀಡದೆ ಅವರನ್ನು ಬದಿಗಿರಿಸಬೇಕು, ನಾವು ಮಾತ್ರ ಜಯಗೊಳ್ತೇವೆ, ನಾವು ಮಾತ್ರ ಭಾರತೀಯರಾಗ್ತೇವೆ ಅಂತ ಹೇಳುವಂತ ಹಿಂದೂಗಳಿಗೆ ತಿಳಿಯುವುದಕ್ಕೋಸ್ಕರವಾಗಿ ಮಾತ್ರ. ತದನಂತರ ತಂದೆಯ ಹೆಸರಿನಲ್ಲಿರುವ ರೇಷನ್ ಕಾರ್ಡ್ 1976 ವೋಟರ್ ಲಿಸ್ಟ್ ನಲ್ಲಿರುವ ತಂದೆಯ ಹೆಸರನ್ನು ಅಲ್ಲಿನ ಪಂಚಾಯತಿಯವರು ಕೊಡ್ತಾರೆ. ನೀವು ತಿಳಿದುಕೊಳ್ಬೇಕು, ಇಲ್ಲಿರುವಂತ ಪಂಚಾಯತಿ ರೀತಿಯಲ್ಲಿ ಪಂಚಾಯತಿ 1970 ಮುಂಚಿತವಾಗಿ ವೋಟರ್ ಲಿಸ್ಟ್ ನಲ್ಲಿರುವಂತಹ ಹೆಸರಿರುವಂತಹ ತಂದೆ ಡೀಟೇಲ್ಸ್ ಅನ್ನು ಡಿಟೆನ್ಷನ್ ಸೆಂಟರ್ ನ ನೇತಾರರಿಗೆ ಕೊಡ್ತಾರೆ. ಆಗ ಅಲ್ಲಿರುವಂತಹ ಟ್ರಿಬ್ಯುನಲ್ ಹೇಳ್ತದೆ, ನೀವು ಇನ್ನು ಯಾವ ದಾಖಲೆ ತಂದ್ರು ನಿಮ್ಮನ್ನು ಭಾರತೀಯ ಅಂತ ಹೇಳಲಿಕ್ಕೆ ನಾವು ತಯಾರಿಲ್ಲ. ನಿಮ್ಮ ಕೊನೆಯ ಉಸಿರಿನವರೆಗೂ ಇದೇ ಡಿಟೆನ್ಷನ್ ಸೆಂಟರ್ ನಲ್ಲಿ ಬಾಳ್ಬೇಕು ಅಂತ ಹೇಳಿದ್ರೆ, ಪ್ರೀತಿಯ ಹಿಂದೂ ಸಹೋದರರೇ, ಆ ತಾಯಿಯ ಮಗ ಒಂದು ಮಾತನ್ನು ಹೇಳ್ತಾನೆ, ನೋವಿನಲ್ಲಿ ಹೇಳ್ತಾನೆ, ನಾನೊಬ್ಬ ಆಟೋ ರಿಕ್ಷಾ ಚಾಲಕ, ನಾನು ದಿನನಿತ್ಯವಾಗಿ ಜೀವನ ನಡೆಸುವವನು, ನಾನು ಆಟೋ ರಿಕ್ಷಾ ಓಡಿಸಿದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಆದ್ರೆ ನನ್ನ ತಾಯಿ ಜೀವಂತವಾಗಿ ಸ್ವತಂತ್ರವಾಗಿ ಮತ್ತೆ ಬದುಕಿ ಬರುತ್ತಾಳೆಂಬ ಧೈರ್ಯ ನನಗಿಲ್ಲ ಅಂತ ಪ್ರಭತಿ ಕುಮಾರ್ ಎಂಬಂತಹ ಓರ್ವ ತಾಯಿಯ ಓರ್ವ ಮಗ ವಿಶ್ವನಾಥ್ ಎಂಬ ಹಿಂದೂ ಹೇಳಿದ್ರೆ, ದಲಿತರೇ, ಕಳೆದ ವರ್ಷ ಪ್ರಳಯ ಬಂದಿದೆ. ಅದಕ್ಕಿಂತ ಮುಂಚಿತವಾಗಿ ಈ ದಲಿತರಲ್ಲಿ 1980 ಮುಂಚಿತವಾಗಿ ನಿಮ್ಮಲ್ಲಿ ದಾಖಲೆ ಕೇಳಿದ್ರೆ ದಾಖಲೆ ಕೊಡುವಂತ ದಾಖಲೆಗಳು ನಿಮ್ಮಲ್ಲಿಲ್ಲ. ತೆಗೆದು ನೋಡಿ, ನಿಮ್ಮ ಪಂಚಾಯತ್ ಕೇಳಿ ನೋಡಿ, ಆಸ್ಪತ್ರೆಯಲ್ಲಿ ಕೇಳಿ ನೋಡಿ, ನಿಮ್ಮ ದಾಖಲೆಯನ್ನು ಕೊಡುವುದಿಲ್ಲ. ಯಾಕೆಂತ ಕೇಳಿದ್ರೆ ಡಾಕ್ಯುಮೆಂಟ್ಸ್ ಬರ್ದಿಟ್ಟಿದ್ರೆ ತಾನೇ ನಿಮಗೆ ದಾಖಲೆ ಸಿಗುವುದು. ದಾಖಲೆನೇ ಬರ್ದಿಲ್ಲದಿದ್ರೆ ನಿಮಗೆ ಯಾವಾಗ ದಾಖಲೆ ಸಿಗ್ತದೆ? ಆದ್ರಿಂದ ಪ್ರೀತಿಯ ಹಿಂದೂಗಳಲ್ಲಿ ಹೇಳ್ತಾ ಇರೋದು, ಅಡ್ಡೂರಿನ ಜನತೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೇವೆ, ನೀವು ಬದಲಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೋರಾಡಬೇಕು. ನೀವು ಸಂಘ ಪರಿವಾರದ ಅಜೆಂಡದ ವಿರುದ್ಧವಾಗಿ ಹೋರಾಡಬೇಕು. ಗೋಬಲ್ಕಾರ್ನ ಮನುವಾದದಿಂದ ನೀವು ಧರ್ಮವನ್ನು ಕಲಿಬೇಡಿ. ನೀವು ಭಗವದ್ಗೀತೆಯಿಂದ, ಕುರ್ಆನಿನಿಂದ, ಬೈಬಲ್ನಿಂದ ಧರ್ಮವನ್ನು ಕಲಿತು ಈ ದೇಶದ ನೈಜ ಪ್ರಜೆಗಳಾಗಿ ಭಾರತೀಯರಾಗಿ ಹೋರಾಡಿ ಅಂತ ಮಾತ್ರ ಹೇಳ್ತಾ, ಕೊನೆಯಲ್ಲಿ ಒಂದು ಮಾತು, ಕೆಲವರು ತಿಳಿದುಕೊಂಡಿದ್ರು
ಮಾನವೀಯತೆ ಸತ್ತೋಗಿದೆ ಅಂತ. ಕೆಲವರು ಹೇಳ್ತಾ ಇದ್ರು ಹಿಂದೂ ಧರ್ಮದ ಅಜೆಂಡಾದಲ್ಲಿ ಹಿಂದೂ ಮುಸಲ್ಮಾನ ಬೇರ್ಪಡಿಸುವಾಗ ನಿನ್ನೆ ಮಂಗಳೂರಿನಿಂದ ಬೆಂಗಳೂರಿಗೆ ಒಂದು ಆಂಬ್ಯುಲೆನ್ಸ್ 0 ಟ್ರಾಫಿಕ್ ನಲ್ಲಿ ಹೋಯಿತು. ಒಂದು ಚಿಕ್ಕ ಮಗುವನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ಹಿಂದೂ ಎನ್ನದೆ, ಮುಸಲ್ಮಾನ ಎನ್ನದೆ, ಕ್ರೈಸ್ತ ಎನ್ನದೆ ಎಲ್ಲರೂ 40 ದಿನದ ಒಂದು ಮಗುವಿಗಾಗಿ ರಸ್ತೆಯ ಬದಿಗಳನ್ನು ಎಲ್ಲವನ್ನು ಕೆಳಗಿಟ್ಟುಕೊಂಡು ಜನತೆ ಸಾಕ್ಷಿಯಾಗಿ ಒಂದು ಮಗುವಿಗೋಸ್ಕರವಾಗಿ ಮಾನವೀಯತೆ ಮೆರೆಯಿತು. ಮಾನ್ಯ ಪ್ರೀತಿಯ ಜನತೆಯಲ್ಲಿ ಹೇಳ್ತಾ ಇದ್ದೇನೆ, ನೀವು ತೋರಿದು ಭಾರತೀಯತೆ, ಇದು ಭಾರತೀಯ ಸಂಸ್ಕೃತಿ, ಇದು ಗಾಂಧೀಜಿ ಕಂಡ ಕನಸು, ಇದು ಟಿಪ್ಪು ಸುಲ್ತಾನ್ ಕಂಡಂತಹ ಭಾರತೀಯತೆ. ಬದಲಾಗಿ ಮುಸಲ್ಮಾನರು ಬರುತ್ತಾರಂತ ಹೇಳುವಾಗ ಮಸೀದಿಗೆ ಕಲ್ಲೊಡೆಯಿರಿ ಅಂತ ಹೇಳುವುದು ಅದು ಭಾರತೀಯತೆ ಅಲ್ಲ. ಮಸೀದಿ ದೇವಸ್ಥಾನ ಕಾಣುವಾಗ ಅದಕ್ಕೆ ಕಲ್ಲೊಡೆಯಿರಿ ಅಂತ ಹೇಳುವುದು ಅದು ಭಾರತೀಯತೆ ಅಲ್ಲ. ಚರ್ಚಿಗೆ ಕಲ್ಲೊಡಿ ಅಂತ ಹೇಳುವುದು ಅದು ಭಾರತೀಯತೆ ಅಲ್ಲ. ಬದಲಾಗಿ ಒಂದು ಚಿಕ್ಕ ಹೃದಯ ನೋವುಂಡಾಗ ಆ ಹೃದಯಕ್ಕೋಸ್ಕರವಾಗಿ 4 ಗಂಟೆ 20 ನಿಮಿಷ ಯಾವುದೇ ಒಂದು ರೀತಿ ಅಡಚಣೆ ಇಲ್ಲದೆ ಕಂಟಿನ್ಯೂಸ್ ಆಗಿ ಬೆಂಗಳೂರಿನ ಆಸ್ಪತ್ರೆಗೆ ತಲುಪಿಸಿದ ಮೊಹಮ್ಮದ್ ಹನೀಫ್ ಇದೆಯಲ್ಲ, ಇದು ಭಾರತೀಯತೆ, ಇದು ಮಾನವೀಯತೆ ಅಂತ ಮಾತ್ರ ಹೇಳ್ತಾ, ಇದಕ್ಕೋಸ್ಕರವಾಗಿ ಸಹಕರಿಸಿದ ಎಲ್ಲ ಭಾರತೀಯ ಬಂಧುಗಳಿಗೆ ಪ್ರೀತಿಪೂರ್ವಕವಾದ ಧನ್ಯವಾದ ಹೇಳ್ತಾ, ಇದಕ್ಕೆ ಹೇಗೆ ಹೋರಾಡಿದ್ರೋ ಭಾರತೀಯತೆಗೋಸ್ಕರವಾಗಿ ಹೋರಾಡಿ, ಸಂವಿಧಾನಕ್ಕೋಸ್ಕರ ಹೋರಾಡಿ ಅಂತ ಸ್ಪಷ್ಟವಾಗಿ ಹೇಳ್ತಾ, ನಿಮ್ಮ ಸಹಾಯ ಸಹಕಾರ ಎಂದು ನಮ್ಮ ಜೊತೆಗಿರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಭಾರತ್, ಜೈ ಕರ್ನಾಟಕ. NPR